ಪೌರತ್ವ ಕಾಯ್ದೆ ತಿದ್ದುಪಡಿಯನ್ನು ಮಾನ್ಯ ನರೇಂದ್ರ ಮೋದಿಯವರು ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ತಂದ ನಂತರ ಕಾಂಗ್ರೆಸ್ನವರು ಇದನ್ನು ಬಹಳ ಟೀಕೆ ಮಾಡ್ತಾ ಇದ್ದಾರೆ. ಒಂದು ನಾನು ನೇರವಾಗಿ ಅವ್ರ ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೇನೆ. 1947 ಹಿಂದೂಸ್ತಾನ ಪಾಕಿಸ್ತಾನ ಆದ ಸಂದರ್ಭದಲ್ಲಿ ದೇಶ ವಿಭಜನೆ ಆದಾಗ ಹಿಂದೂಗಳ ಸಂಖ್ಯೆ 20.5%. 1947ರಲ್ಲಿ ಪಾಕಿಸ್ತಾನದಲ್ಲಿದ್ದಂಥ ಹಿಂದೂಗಳ ಸಂಖ್ಯೆ 20.5%. ಈಗ 2024ಕ್ಕೆ 1.9%. 2% ಅಂದರೆ 20%ಇಂದ 2% ಇಳಿದಿದೆ. ಅಂದರೆ ಪಾಕಿಸ್ತಾನದಲ್ಲಿರೋಂಥ ಹಿಂದೂಗಳು 18% ನಾಶ ಆಗಿರಬೇಕಾದ್ರೆ ಇದಕ್ಕೆ ಯಾರು ಕಾರಣ? ಇಲ್ಲ ಮತಾಂತರಗಳು ಮಾಡಿದ್ದಾರೆ, ಇಲ್ಲ ಅತ್ಯಾಚಾರಗಳು ಮಾಡಿ ಕೊಲೆಗಳು ಮಾಡಿಸಿದ್ದಾರೆ. ಇದ್ರ ಬಗ್ಗೆ ಕಾಂಗ್ರೆಸ್ನವರು ಉತ್ತರ ಕೊಡಬೇಕು. ಬಾಂಗ್ಲಾದಲ್ಲಿ 28% ಇತ್ತು, ಈಗ 7.5%. ಅದಕ್ಕೋಸ್ಕರ ಈ ಪೌರತ್ವ ಕಾಯ್ದೆ ತಿದ್ದುಪಡಿಯನ್ನು ತಂದಿರೋಂಥ ಸಂದರ್ಭದಲ್ಲಿ ಹಿಂದೂಗಳು, ಬೌದ್ಧರು, ಸಿಖ್ರು, ಜೈನರು, ಪಾರ್ಸಿಗಳು, ಕ್ರಿಶ್ಚಿಯನ್ರು ಇವರೆಲ್ಲರೂ ಕೂಡ ಇವತ್ತು ನಮ್ಮ ದೇಶದಲ್ಲಿ ಪೌರತ್ವ ಸಿಗ್ತಾ ಇದ್ದಕ್ಕೋಸ್ಕರ ಆನಂದ ಪಡ್ತಾ ಇದ್ದಾರೆ. ಪಾಕಿಸ್ತಾನದಿಂದ, ಅಫ್ಘಾನಿಸ್ತಾನದಿಂದ, ಬಾಂಗ್ಲಾದೇಶದಿಂದ ಈ ದೇಶಕ್ಕೆ ನುಸುಳಿ ಬರುವಂತಹ ಬಂಡುಕೋರರನ್ನು ತಡಿಬೇಕು ಅನ್ನೋಂಥ ವ್ಯವಸ್ಥೆಯನ್ನು ಕೂಡ ಮಾನ್ಯ ನರೇಂದ್ರ ಮೋದಿಯವರು ಮಾಡ್ತಾ ಇರೋಂಥ ಈ ಸಂದರ್ಭದಲ್ಲಿ ಎಲ್ಲ ದೇಶಭಕ್ತರು ಇದನ್ನು ಸ್ವಾಗತ ಮಾಡಬೇಕಾಗಿತ್ತು. ಯಾಕೆ ಕಾಂಗ್ರೆಸ್ ಈ ಬಗ್ಗೆ ಸಿಟ್ಟು? ಮುಸ್ಲಿಂ ಓಟಿನ ಬಗ್ಗೆ ನಿಮಗೆ ಬಹಳ ಆಸಕ್ತಿ. ಅದಕ್ಕೋಸ್ಕರ ಈ ದೇಶದಲ್ಲಿ ಆಗ್ತಾ ಇರೋಂಥ ಅನಾಹುತಗಳು ಏನೇ ಬೇಕಾದರೂ ಹಿಂದೂಗಳ ಮೇಲೆ ಆದರೂ ಕೂಡ ನಿಮಗೆ ಸಮಾಧಾನ ಇಲ್ಲ. ಆದರೂ ಕೂಡ ಮುಸ್ಲಿಮರಿಗೆ ಅನ್ಯಾಯ ಆಗಿಲ್ಲ ಅಂಥೇಳಿ ಈ ಕಾನೂನನ್ನು ಸ್ವಾಗತ ಮಾಡಿದ್ದಾರೆ ಮೌಲಾನಾ ಶಹಬುದ್ದೀನ್ ರಜ್ವೇಲಿ, ಮುಸ್ಲಿಂ ಜಮಾತೆಯ ಅಧ್ಯಕ್ಷರು. ಇನ್ನೊಬ್ಬರು ಮುಸ್ಲಿಂ ಲೀಗ್ನವ್ರು ಹೇಳಿದ್ದಾರೆ, ದೌರ್ಜನ್ಯಕ್ಕೆ ಒಳಗಾದ ಅಲ್ಪಸಂಖ್ಯಾತರಿಗೆ ಭಾರತದ ಮುಸಲ್ಮಾನರಿಗೆ ತೊಂದರೆ ಇಲ್ಲ. ಇದನ್ನು ತುಂಬ ಸ್ಪಷ್ಟವಾಗಿ ರಾಷ್ಟ್ರಭಕ್ತ ಮುಸಲ್ಮಾನರುಗಳು ಕೂಡ ಹೇಳ್ತಾ ಇದ್ದಾರೆ. ಈ ಒಂದು ಕಾಯ್ದೆ ಬಗ್ಗೆ ಮತ್ತೆ ಕಾಂಗ್ರೆಸ್ನವರು ಈ ದೇಶದಲ್ಲಿ ಆಡ್ತಾ ಇರೋಂಥ ಆಟದ ಬಗ್ಗೆ ಈ ದೇಶದ ರಾಷ್ಟ್ರಭಕ್ತರೆಲ್ಲರೂ ಗಮನಿಸ್ತಾ ಇದ್ದಾರೆ. ಸ್ವಧರ್ಮಕ್ಕೆ ಬಂದ ಶರಣಾರ್ಥಿಗಳಿಗೆ ಇದರಿಂದ ಆದ್ಯತೆ ಅನುಕೂಲ ಆಗ್ತಾ ಇದೆ. CAA ಸಂವಿಧಾನವನ್ನು ಉಲ್ಲಂಘನೆ ಮಾಡಿಲ್ಲ, ಇದನ್ನು ಕಾನೂನು ತಜ್ಞರುಗಳು ಹೇಳ್ತಾ ಇದ್ದಾರೆ. ನಾನು ಇದಕ್ಕೋಸ್ಕರ ಇಷ್ಟು ಮಾತ್ರ ಹೇಳಬಲ್ಲೆ, ಈ CAAನ ಎಲ್ಲ ರಾಷ್ಟ್ರಭಕ್ತರು ಸ್ವಾಗತ ಮಾಡ್ತಿರೋಂಥ ಸಂದರ್ಭದಲ್ಲಿ ರಾಷ್ಟ್ರದ್ರೋಹಿಗಳಿಗೆ ಬೆಂಬಲ ಕೊಡ್ತಾ ಇರೋಂಥ ಕಾಂಗ್ರೆಸ್ ಪಕ್ಷ ಇದನ್ನು ವಿರೋಧ ಮಾಡ್ತಾ ಇದೆ. ಇನ್ನೊಂದು, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ, ಈ ಚುನಾವಣಾ ಸಂದರ್ಭದಲ್ಲಿ ಆಗ್ತಾ ಇರಬೇಕಿತ್ತು ಅಂತ. ಯಾಕೆ ನೀವು ಚುನಾವಣಾ ಸಂದರ್ಭದಲ್ಲಿ ಜಾತಿ ಜನಗಣತಿ ಆಗ್ತಂದ್ರಿ? ರಾಜಕಾರಣ ಮಾಡೋದಕ್ಕೆ ಬೇರೆ ಬೇರೆ ಜಾಗಗಳಿದೆ, ಆದರೆ ರಾಷ್ಟ್ರೀಯ ವಿಚಾರಗಳ ಬಗ್ಗೆ ಯಾವ ಕಾರಣಕ್ಕೂ ಕೂಡ
ರಾಜಕಾರಣ ಮಾಡಬೇಡಿ. ಕಾಂಗ್ರೆಸ್ ಪಕ್ಷವೇ ರಾಷ್ಟ್ರೀಯತೆ ವಿಚಾರ ಬಗ್ಗೆ ಜಾಗೃತಿ ಮಾಡೋದಕ್ಕೆ, ದೇಶಕ್ಕೆ ಸ್ವತಂತ್ರ ತರೋದಕ್ಕೋಸ್ಕರ ಹೋರಾಟ ಮಾಡೋದಂಥ ಪಕ್ಷ. ಅಂಥ ಕಾಂಗ್ರೆಸ್ನಲ್ಲಿರೋಂಥ ಈಗಿನ ರಾಷ್ಟ್ರದ್ರೋಹಿ ಕಾಂಗ್ರೆಸ್ಸಿಗಳು CAA ನೇರವಾಗಿ ವಿರೋಧ ಮಾಡ್ತಾ ಇರೋದು ರಾಷ್ಟ್ರಭಕ್ತ ಕಾಂಗ್ರೆಸ್ಸಿಗರೂ ಕೂಡ ಯೋಚನೆ ಮಾಡಬೇಕು. ಇದಕ್ಕೆ ಸರಿಯಾದ ಉತ್ತರ ಬರೋಂಥ ಲೋಕಸಭೆ ಚುನಾವಣೆಯಲ್ಲಿ ಮಾನ್ಯ ನರೇಂದ್ರ ಮೋದಿಯವರು ತಂದಿರೋದು ಸರಿ ಇದೆ ಅನ್ನೋದನ್ನು ಈ ದೇಶದ ಜನ ಒಪ್ತಾರೆ ಅಂತ ನಂದು ಒಂದು ಭಾವನೆ.